ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಭಾವಿ ಮುಖ್ಯ ಗುರುಗಳಾದ ಜಿ ಉಮೇಶ್ ತಂದೆ ಮದಲಿಂಗಪ್ಪ ಇವರನ್ನ ಅಮಾನತುಗೊಳಿಸುವ ಕುರಿತು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಹಂಪಾಪಟ್ಟಣ ಗ್ರಾಮಸ್ಥರಾದ ನಾವುಗಳು ಅಂದರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಗ್ರಾಮಸ್ಥರಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹಂಪಾಪಟ್ಟಣ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಿರುವ ಪ್ರಭಾವಿ ಮುಖ್ಯ ಗುರುಗಳಾದ ಉಮೇಶ್ ತಂದೆ ಮರಿಲಿಂಗಪ್ಪ ಇವರು ಶಾಲೆಗೆ ಬಂದು ಕರ್ತವ್ಯಕ್ಕೆ ಹಾಜರಾದ ದಿನದಿಂದಲೂ ಇಲ್ಲಿಯವರೆಗೆ ಶಾಲೆ ಇದ್ದರೆ ಶಿಕ್ಷಕರುಗಳು ಬಂದು ನಮ್ಮ ಗ್ರಾಮಕ್ಕೆ ಶೈಕ್ಷಣಿಕವಾಗಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿರುತ್ತಾರೆ. ಆದರೆ ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಿರುವ ಪ್ರಭಾವಿ ಗುರುಗಳು ಜಿ ಉಮೇಶ್ ತಂದೆ ಮರಿಲಿಂಗಪ್ಪ ಪ್ರಭಾವಿ ಮುಖ್ಯ ಗುರುಗಳಾದ ಇವರು ಶಾಲೆಗೆ ಬಂದು ಕರ್ತವ್ಯಕ್ಕೆ ಹಾಜರಾದ ದಿನದಿಂದಲೂ ಇಲ್ಲಿಯವರೆಗೆ ಶಾಲೆ ಇತರೆ ಶಿಕ್ಷಕರುಗಳ ಮಧ್ಯೆ ಅಸಭ್ಯವಾಗಿ ವರ್ತನೆ ಮಾಡಿ ಹಾಗೂ ಗ್ರಾಮದ ಗುರು ಹಿರಿಯರಾದ ಇವರುಗಳ ಜೊತೆಗೂ ಅಸಭ್ಯವಾಗಿ ವರ್ತನೆ ಮಾಡಿ ಹಂಪಾಪಟ್ಟಣ ಗ್ರಾಮದಲ್ಲಿ ಆತಂಕವನ್ನು ಉಂಟು ಮಾಡಿರ್ತಾರೆ. ಪಂಪಾಪಟ್ಟಣ ಗ್ರಾಮದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಂತಹ ಶಿಕ್ಷಕರ ಅವಶ್ಯಕತೆ ಇದೆಯೇ ಎನ್ನುವ ಪ್ರಶ್ನೆ ಉದ್ಭವಿಸಿದೆ. ಮುಖ್ಯ ಗುರುಗಳಾದ ಜಿ ಉಮೇಶ್ ತಂದೆ ಮರಿಲಿಂಗಪ್ಪ ಇವರು ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ತೋರಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ಹೊಡೆ ಬಡೆ ಮಾಡಿ ಬೆದರಿಕೆ ಹಾಕಿ ಶೌಚಾಲಯವನ್ನ ವಿದ್ಯಾರ್ಥಿಗಳಿಂದ ತೋರಿಸ್ತಾರೆ. ಈ ರೀತಿ ಶೌಚಾಲಯಗಳನ್ನು ತೊಳಿಸಿದ ವಿಚಾರವನ್ನು ಗ್ರಾಮಸ್ಥರ ಮುಂದೆ ಹೇಳಿದ್ರೆ ನಿಮಗೆ ಶಿಕ್ಷೆ ಕೊಡಿಸಲಾಗುವುದು, ಹಣದ ಆಸೆಯನ್ನ ತೋರಿಸಿ ವಿದ್ಯಾರ್ಥಿಗಳಿಗೆ ಶೌಚಾಲಯವನ್ನು ಸ್ವಚ್ಛಗೊಳಿಸಲು ಹೇಳ್ತಾರೆ ಮತ್ತು ಬೆದರಿಸುತ್ತಾರೆ. ಈ ಸಂದರ್ಭದಲ್ಲಿ ಹಂಪಾಪಟ್ಟಣ ಗ್ರಾಮದವರಾದ ಮಂಜುನಾಥ್, ಬಸವರಾಜ್ ಬಳಗೇರ್, ಶಿವಪ್ಪ ಶಿಗನಹಳ್ಳಿ, ಬಸವರಾಜ್ ಟಿ, ಮಹೇಂದ್ರ, ದೊಡ್ಡಮನಿ, ಬಸವರಾಜ್ ಹಾಗೂ ಊರಿನ ಇದೇ ಯಜಮಾನರು ಹಾಗೂ ಊರಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅವ್ರು ಯಾರು ಭಾಗ್ಯನಾಯಕ್ ಸರ್ ಜೊತೆಗೆ ಒಂದ್ಸಲ ಈಗ ಆಲ್ರೆಡಿ ಒಂದು 6 ತಿಂಗಳ ಕೆಳಗೆ ಮಾಡಿದ್ರಿ, ನೋಟಿಸ್ ಇಶ್ಯೂ ಮಾಡಿದ್ರಿ. ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಮಾಡ್ತಾ ಇಲ್ಲ. ಒಂದೇದು ತಪ್ಪೇನು ಮಾಡ್ತಾರೆ, ಅವ್ರು ಒಂದೇ ತಿಂಗಳಲ್ಲಿ ಸಸ್ಪೆನ್ಷನ್ ಮಾಡಿ. ಮೊನ್ನೆ ಹೋದಾಗ ನಿಮ್ ಶಾಲೆಗೆ ಹೋದಾಗ ಕೇಳಿದೆ, ಅವ್ನು ಬಿಟ್ಟು ಯಾರು ತಗಂತೀರಪ್ಪ HM ಕಿರಿಂದ ಯಾವ ಒಬ್ರು ರೆಡಿ ಇಲ್ಲ. ಇವ್ರು ಹೆಂಗ್ ಮಾಡ್ಯಾರ ಸರ್, ಇದು HM ಅವರನ್ನ ಭಯ ಹುಡ್ಸ್ಯಾನ. ರವಿ ಸರ್ ನೀವು ಅವ್ರು ಬಿಟ್ಕೊಟ್ರೆ ನಮ್ಮ ಶಾಲೆಗೆ ಕಾಡಬೇಡ ಅಂತ ನಮಗೆ ಹೌದು. ನಾಳೆ ನಮ್ಮ ಮಕ್ಕಳು ಕಳ್ಸೋಕ್ಕೂ ಹಿಂದೆ ಮುಂದೆ ನೋಡೋಕ್ಕಾಗ್ತದೆ. ಯಾಕಂದರೆ ಗೌರ್ಮೆಂಟ್ ಶಾಲೆ ಅಂದರೆ ನಮಗೆ ಶಿಕ್ಷೆ ಇವತ್ತು ಎಲ್ಲಿ ಬೇಕಾದ್ರೆ ಗೌರ್ಮೆಂಟ್ ಶಾಲೆ ಅಂದರೆ ಉಳಿಬೇಕು, ಬೆಳಿಬೇಕು. ನಮ್ಮ ಮಕ್ಕಳು ನಾಳೆ ಸೇರಿಸ್ಬೇಕಪ್ಪ ಅಂದರೆ ಇಲ್ಲಿ ಬೇಡ ಅಂತ ನಮಗೆ ಉದ್ದೇಶ. ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣಿನ ಆಮಿಷ ತೋರಿಸಿ, ಬೇರೆ ಬೇರೆ ಆಮಿಷ ತೋರಿಸಿ ಆ ಮಕ್ಕಳಿಗೆಲ್ಲ ಶೌಚಾಲಯಗಳು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ ಜೊತೆಗೆ ನೀವು ಸಂದರ್ಶನ ಮಾಡಿರಿ. ಯಾವ ಒಬ್ಬ ಶಿಕ್ಷಕರು ಸಹ ಈ ನಡವಳಿಕೆನ ಒಪ್ತಾ ಇಲ್ಲ. ಆತಂದ ಅಷ್ಟು ಒಂದು ಏನು ನಡವಳಿಕೆಯಲ್ಲಿ ಭಾಳ ವಿಚಿತ್ರ ವರ್ತನೆಗಳು. ಅದಕ್ಕೆ ಇಲ್ಲಿರೋ ಶಿಕ್ಷಕರು ಕೂಡ ನಾವೇ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀವಪ್ಪ, ಈ ಸವಾಸ ಸಾಕು ಅಂತ. ಹಾಗಾದರೆ ನಾಳೆ ಹಂಪಾಪಟ್ಟಣಕ್ಕೆ ಶಾಲೆಗೆ ಬೇರೆ ಟೀಚರ್ಗಳು ಬರ್ತಾರಾ?